ರಾಸಲೀಲೆ ಕೇಸ್ನಲ್ಲಿ ರಾಮಚಂದ್ರ ರಾವ್ ವಿರುದ್ಧ ಯಾವ ರೀತಿಯ ಕ್ರಮ ಆಗುತ್ತೆ ಪ್ರಶ್ನೆ ಅಂತೂ ಇದೆ, ಕುತೂಹಲ ಕೂಡ ಇದೆ. ಚೇಂಬರ್ನಲ್ಲೇ ಮುತ್ತು ಕೊಟ್ಟಂತಹ ಕೇಸ್ ಹೆಂಗ್ ಹೋಗುತ್ತೆ? ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ದೂರು ಕೊಡ್ತಾರಾ? ಸಂತ್ರಸ್ತರೇ ದೂರು ಕೊಟ್ರೆ ಕ್ರಿಮಿನಲ್ ಕೇಸ್ ದಾಖಲು ಆಗುತ್ತೆ. ಅದು ಯಾವ ಠಾಣೆಗೆ ಹೋಗುತ್ತೆ, ಯಾವ ಠಾಣೆಗೆ ಅಂದ್ರೆ ಯಾವ ಠಾಣೆಯ ಪೊಲೀಸರು ಇದನ್ನ ಇನ್ವೆಸ್ಟಿಗೇಷನ್ ತಗೊಳ್ತಾರೆ? ಆಮಿಷ ಒಡ್ಡಿದ್ರು ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ರೆ ಡಿಜಿಪಿಗೆ ಸಂಕಷ್ಟ ಕಾದಿರುತ್ತೆ. ಓಕೆ, ಈಗ ಸಂತ್ರಸ್ತೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಆಕೆಯೂ ಕೂಡ ಆಫೀಸ್ ಒಳಗೆ ಇವರೇನೋ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಥವಾ ಫೋರ್ಸ್ಫುಲಿ ಇವರೇ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಲ್ಲ, ಆ ಕಡೆಯಿಂದಲೂ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಗ ಯಾಕೆ ಗ್ರೀನ್ ಸಿಗ್ನಲ್ ಕೊಟ್ರು? ಆಕೆಗೆ ಏನಾದ್ರು ಆಮಿಷ ಒಡ್ಡಿದ್ರಾ, ಆಸೆ ತೋರಿಸಿದ್ರಾ? ಆಕೆ ಡಿಪಾರ್ಟ್ಮೆಂಟ್ ಅವಳು ಹೌದಾ? ಎಲ್ಲಿ ಅವಳು? ಆಕೆ ದೂರ್ ಕೊಡಕ್ ಬಂದಾಗ ಇಂತಹ ಸ್ಟೇಷನ್ ಇತ್ತೀಚೆಗೆಲ್ಲ ಕೇಳ್ತಾ ಇದ್ವಲ್ಲ, ದೂರ್ ಕೊಡಕ್ ಬಂದವ್ರನ್ನೇ ಪಟಾಯಿಸಿ ಕೇಳ್ತಾ ಇದಾರೆ ಪೊಲೀಸರು. ಕೆಲವೊಂದ್ 2-3 ಇನ್ಸಿಡೆಂಟ್ ಆಯ್ತು ನೋಡಿ. ಅಂತ ಘಟನೆನ ಇದು? ಡೀಟೇಲ್ಡ್ ಆಗಿ ಗೊತ್ತಾಗ್ತಾ ಹೋಗ್ಬೇಕಿದು. ಭಾರಿ ಮುಜುಗರದ ವಿಚಾರ ಬಿಡ್ರಿ ಇದು. ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಗೌರವ ಭಯ ಎಲ್ಲ ಮಣ್ಣು ಪಾಲಾಗೋಯ್ತು. ಇವರೊಬ್ಬರಿಂದ ಮಣ್ಣು ಪಾಲಾಗೋಯ್ತು.